ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ, ಕನ್ನಡಿಗ, ಕರ್ನಾಟಕ. ಕನ್ನಡ ಭಾಷೆ ಅದೆಷ್ಟು ಸೊಗಸಾದ ಭಾಷೆ. ನಮ್ಮ ವಿನೋಬಾ ಭಾವೆ ಅವರು ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಅಂತ ಕರೆದರು. ಅಷ್ಟು ದುಂಡೆಗೆ ಆಕರ್ಷಕವಾಗಿದೆ ಕನ್ನಡ ಭಾಷೆಯ ನಮ್ಮ ಅಕ್ಷರಗಳು. ಕನ್ನಡ ಭಾಷೆ ಹಾಗೂ ವ್ಯಾಕರಣ ಇವುಗಳನ್ನು ಬಹುಪಾಲು ಮರಿತಾ ಬರ್ತಾ ಇದ್ದೇವೆ. ಆದರೆ ಮರೆಯಬಾರ್ದು ಅಂತ ಹೇಳಿ ಒಂದು ಸೊಗಸಾದ ಪುಸ್ತಕವನ್ನು ಬರೆದಿದ್ದಾರೆ BH ನೀರಗುಡಿ ಅವರು. BH ನೀರಗುಡಿ ಅವರು ಪರಿಷ್ಕೃತ ಮುದ್ರಣವನ್ನು ಈಗ ತಂದಿದ್ದಾರೆ. ಕನ್ನಡ ಭಾಷೆ ಹಾಗೂ ವ್ಯಾಕರಣ. ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಹೇಳಿ ಅದರ ವ್ಯಾಕರಣದ ಮೂಲ ಅಂಶಗಳು ಏನಿದೆ ಅದನ್ನು ಅತ್ಯಂತ ಸರಳವಾಗಿ ವಿವರಿಸ್ತಾ, ಹಾಗೆಯೇ ಕನ್ನಡ ಭಾಷೆಯ ವೈಶಿಷ್ಟ್ಯತೆಗಳು ಏನಿದೆ ಅವುಗಳನ್ನು ಹೇಳ್ತಾ ಹೋಗ್ತಾರೆ. ಸಮಾನಾರ್ಥಕ ಪದಗಳು ಅಂತ ಹೇಳ್ತಾ ಅಗ್ನಿ ಅನ್ನೋದಕ್ಕೆ ಅನಲ, ಪಾವಕ, ಬೆಂಕಿ, ವೈಶ್ವಾನರ, ಜಾತವೇದ ಹೀಗೆ ಹಲವು ಶಬ್ದಗಳನ್ನು ಕೊಡ್ತಾರೆ. ಸಮಾನಾರ್ಥಕ ಪದಗಳು ಅಂಕುರ ಸಂಸ್ಕೃತ ಮೂಲದ ಶಬ್ದ, ಕನ್ನಡದಲ್ಲಿ ಏನು ಹೇಳ್ತೇವೆ ಮೊಳಕೆ ಅಂತ ಹೇಳ್ತೇವೆ. ಹಾಗೆ ವಿರುದ್ಧಾರ್ಥಕ ಪದಗಳು ಜ್ಞಾನ, ಅಜ್ಞಾನ, ಉದಯ, ಅಸ್ತ, ಅಪರಾಧ, ನಿರಪರಾಧ. ಹಾಗೆ ದ್ವಿರುಕ್ತಿ ಬೇರೆ ಬೇರೆ, ಸಣ್ಣ ಸಣ್ಣ, ತಿನ್ನು ತಿನ್ನು, ಬಾ ಹೋಗು ಹೋಗು, ಇವೆಲ್ಲ ದ್ವಿರುಕ್ತಿಗಳು. ಜೋಡು ನುಡಿಗಳು ತಲೆಗೆಲೆ, ಹಾಸಿಗೆ, ಗೀಸಿಗೆಗೆ ಅರ್ಥ ಇದೆಯಾ? ಇಲ್ಲ, ಅದು ಜೋಡು ನುಡಿ. ಅದು ಪುಸ್ತಕ, ಗಿಸ್ತಕ, ಬೀಗರು, ಬಿಜ್ಜರು ಅಂದ್ರೇನು ಗೊತ್ತಿಲ್ಲ. ರೊಟ್ಟಿ, ಗಿಟ್ಟಿ ಇವೆಲ್ಲ ಜೋಡು ನುಡಿಗಳು. ಇನ್ನು ಜೋಡಿ ಪದಗಳು ಕೈಕಾಲು, ಬೆಟ್ಟ ಗುಡ್ಡ, ಕಪ್ಪಲು, ಗಂಡ ಹೆಂಡತಿ, ಗುಡಿ ಗುಂಡಾರ. ಹೀಗೆ ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥ ವಿಶೇಷಗಳು ಏನಿದೆ ಅವುಗಳನ್ನು ಪಟ್ಟಿ ಮಾಡ್ತಾ, ನುಡಿಗಟ್ಟುಗಳನ್ನು ಪಟ್ಟಿ ಮಾಡ್ತಾ, ನುಡಿಗಟ್ಟುಗಳಂತೂ ಸಾಕಷ್ಟು ಉಂಟು ಈ ಒಂದು ಪುಸ್ತಕದಲ್ಲಿ. ಕನ್ನಡ ಸಾಹಿತಿಗಳ ಕಾವ್ಯನಾಮ, ಹೀಗೆ ಅದ್ಭುತವಾದ ಒಂದು ಭಂಡಾರವಾಗಿದೆ ಈ ಕೃತಿ. ಕನ್ನಡ ಭಾಷೆ ಹಾಗೂ ವ್ಯಾಕರಣ BH ನೀರಗುಡಿ ಅವರು ಬರೆದಿರುವಂಥದ್ದು. ನಮ್ಮ ವಿಶೇಷ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಿ ಪ್ರತಿ ಶುಕ್ರವಾರ. ಹೇಗಿದೆ ಕಾರ್ಯಕ್ರಮ? ಹೇಗಿದ್ದರೆ ಚೆನ್ನ? ಏನು ಬದಲಾವಣೆಗಳು ಬೇಕು ದಯವಿಟ್ಟು ತಿಳಿಸಿ. ನಿಮಗೆ ಹೇಗೆ ಬೇಕೋ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ನೀಡೋದಕ್ಕೆ ನಾವು ಪ್ರಯತ್ನಿಸ್ತೇವೆ. ಪ್ರಸ್ತುತ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ಅನುಮತಿಯನ್ನು ಬೇಡ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಸ್ಪರ್ಧಿಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ನಮ್ಮ ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪುನೀತ್ ಕುಮಾರ್ SV ಅಂತ. ನಾನು ಬೆಂಗಳೂರಿನ ವಿಜಯನಗರದಿಂದ ಬಂದಿದ್ದೇನೆ. ಪ್ರಸ್ತುತ ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು, ಪ್ರವಾಸ ಮಾಡುವುದು ಮತ್ತು ಕ್ರಿಕೆಟ್ ಆಡುವುದು. ಪುನೀತ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅರುಣಾ ಅರವಿಂದ್ ಸೌಜಿಕರ್. ನಾನು ಬೆಂಗಳೂರಿನ ಉತ್ತರಹಳ್ಳಿಯಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀನಿವಾಸ್ ಕಾಲನಿಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಪದಬಂಧ ಬಿಡಿಸುವುದು, ರುಚಿಯಾದ ಅಡುಗೆಗಳನ್ನು ಮಾಡುವುದು. ತುಂಬ ಸಂತೋಷ ಅರುಣ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕೆ ತಿಪ್ಪೇಸ್ವಾಮಿ, ಹೊಸಪೇಟೆ ಜಿಲ್ಲೆ ಕೊಟ್ಟೂರಿಂದ ಬಂದಿರುತ್ತೇನೆ. ನನ್ನ ಹವ್ಯಾಸಗಳು ಪರಿಸರ ಕಾಳಜಿಯ ಗಿಡಮರಗಳನ್ನು ಬೆಳೆಸ್ತಕ್ಕಂಥದ್ದು ಹಾಗೂ ತಟ್ಟಂತೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಬರ್ತಕ್ಕಂಥ ವಿಶೇಷ ಮಾಹಿತಿಗಳನ್ನು ಮಕ್ಕಳಿಗೆ ಪ್ರಾರ್ಥನಾ ಸಮಯದಲ್ಲಿ ಹೇಳಿಸುವುದು ನನ್ನೊಂದು ಹವ್ಯಾಸ ಆಗಿದೆ. ಬಹಳ ಸಂತೋಷ ತಿಪ್ಪೇಸ್ವಾಮಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಸಂತ ಮೋನಪ್ಪಯ್ಯ, ಡಾಕ್ಟರ್ ಶೀಲಾಕುಮಾರಿ ಬರೆದಿರುವಂಥದ್ದು ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ.
ರೈತರಲ್ಲಿ ಹೆಚ್ಚುತ್ತಿರುವ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಸರ್ಕಾರವು ಯಾವ ಆಯೋಗವನ್ನು ರೂಪಿಸಿತ್ತು? ಆಯ್ಕೆಗಳನ್ನು ನೋಡೋಣ. ಸದಾಶಿವ ಆಯೋಗ, ವೀರೇಶ್ ಆಯೋಗ, ನಾಗನಗೌಡ ಆಯೋಗ, ನಾಗಮೋಹನದಾಸ್ ಆಯೋಗ. ಮೊದಲಿಗೆ ತಿಪ್ಪೇಸ್ವಾಮಿ, ಆನಂತರ ಪುನೀತ್ ಕುಮಾರ್. ನಾಗಮೋಹನ್ ದಾಸ್ ಆಯೋಗ. ಆಯ್ಕೆ 4. ಪುನೀತ್ ಕುಮಾರ್. ಆಯ್ಕೆ 1 ಸದಾಶಿವ ಆಯೋಗ. ಸದಾಶಿವ ಆಯೋಗ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ವೀರೇಶ್ ಆಯೋಗ ಆಗಿತ್ತು. ರೈತರ ಆತ್ಮಹತ್ಯೆಗೆ ಕೃಷಿ ವೈಫಲ್ಯ, ಬೆಳೆ ಬರದೇ ಇರೋದೇ ಮುಖ್ಯವಾದ ಕಾರಣ. ಸಾಲಗಳು ಹೆಚ್ಚಾಗಿ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಈ ರೀತಿಯಾದ ಸುದ್ದಿ ಹಬ್ಬಿತ್ತು. ಸತ್ಯವನ್ನು ತಿಳ್ಕೋಬೇಕು ಅಂತ ಹೇಳಿ ಸರ್ಕಾರ ವೀರೇಶ್ ಆಯೋಗವನ್ನು ರೂಪಿಸ್ತು. ವೀರೇಶ್ ಆಯೋಗ ಒಳ್ಳೆ ಪತ್ತೇದಾರರ ಹಾಗೆ ಅದ್ಭುತವಾದ ಅಧ್ಯಯನವನ್ನು ಮಾಡಿ ರೈತರ ಆತ್ಮಹತ್ಯೆಗೆ ಬೆಳೆ ವೈಫಲ್ಯ ಅಲ್ಲ, ಇತರ ಕಾರಣಗಳಿಂದ ಅವರು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಮಳೆ ಬರದೇ ಇರೋದು, ಬೆಳೆ ಆಗದೇ ಇರೋದು ಅದು ಮುಖ್ಯವಾದ ಕಾರಣ ಅಲ್ಲ. ಹಾಗಾಗಿ ಸರ್ಕಾರ ಪರಿಹಾರವನ್ನು ಕೊಡಬೇಕಾಗಿಲ್ಲ ಅನ್ನೋ ತೀರ್ಮಾನವನ್ನು ನೀಡ್ತು ವೀರೇಶ್ ಆಯೋಗ. ಮುಂದಿನ ಪುಸ್ತಕ ಕಡಲ ಮುತ್ತು, ಕವನ ಸಂಕಲನ, ಕೆ.ಎ. ಸುಜಾತಾ ಗುಪ್ತಾ ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಶ್ರವಣಬೆಳಗೊಳದ ನಂದಿಸೇನನ ಶಾಸನದ ವಿಷಯ ಏನು? ಆಯ್ಕೆಗಳನ್ನು ನೋಡೋಣ. ಶೃಂಗಾರ, ವೀರ, ವೈರಾಗ್ಯ, ದಾನ. ಅರುಣ. ವೈರಾಗ್ಯ. ವೈರಾಗ್ಯ. ಆಯ್ಕೆ 3. ಪುನೀತ್ ಕುಮಾರ್. ವೈರಾಗ್ಯ. ವೈರಾಗ್ಯ. ಉತ್ತರವನ್ನು ನೋಡೋಣ. ವೈರಾಗ್ಯ ಉತ್ತರ ಸರಿಯಾಗಿದೆ. ಅರುಣ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕಡಲ ಮುತ್ತು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಸುಮಾರು 7ನೇ ಶತಮಾನದ ಶಾಸನ ಇದು. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗಂ ಪರಿಗುಂ ಶ್ರೀರೂಪ ಲೀಲಾಧನ ವಿಭವ ಮಹಾರಾಶಿಗಳ್. ಹೀಗೆ ಮುಂದುವರಿಯುತ್ತೆ ಈ ಒಂದು ಪದ್ಯ. ಜಗತ್ತಲ್ಲಿ ಇರೋದು ಎಲ್ಲವೂ ನಶ್ವರ, ಯಾವುದೂ ಶಾಶ್ವತವಲ್ಲ. ನಾವು ಮಾಡಿದ ಪಾಪ ಪುಣ್ಯಗಳಷ್ಟೇ ನಮ್ಮ ಜೊತೆ ಬರೋದು. ಹೀಗೆ ಈ ಒಂದು ಸತ್ಯವನ್ನು ಕಂಡುಕೊಂಡಂಥ ನಂದಿಸೇನ ಏನಿದ್ದಾನೆ, ಆತ ಸ್ವರ್ಗದತ್ತ ನಡೆದ ಎನ್ನುವ ಅರ್ಥವನ್ನು ಕೊಡುವಂಥ ಒಂದು ಶಾಸನ ಇದು. ನಂದಿಸೇನನ ಶಾಸನ ಇದು ಕನ್ನಡದಲ್ಲಿ ದೊರೆತಿರುವಂಥ ಅತ್ಯಂತ ಪ್ರಾಚೀನ ಕಾಲದ ಶಾಸನಗಳಲ್ಲಿ ಒಂದು ಅಂತ ಹೆಸರಾಗಿದೆ. ಇಳೆಯೆಂಬ ಕಾದಂಬರಿ ಕೃತಿ ಡಾಕ್ಟರ್ ಕೆ. ಶಿವರಾಮ ಕಾರಂತ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಅಸಗ, ಗುಣವರ್ಮ, ಗುಣನಂದಿ ಇವರು ಯಾರು? ಹೇಳಿ ಅರುಣ. ಕವಿಗಳು ಸರ್. ಕವಿಗಳು. ತಿಪ್ಪೇಸ್ವಾಮಿ. ಕವಿಗಳು. ಕವಿಗಳು. ಆಯ್ಕೆಗಳನ್ನು ನೋಡೋಣ. ಕವಿಗಳು, ಅರಸರು, ಋಷಿಗಳು, ದೈವಗಳು. ತಾವೆಲ್ಲ ಹೇಳ್ತಾ ಇದ್ದೀರಿ ಕವಿಗಳು ಅಂತ. ಹೌದಾ? ನೋಡೋಣ. ಕವಿಗಳು ಉತ್ತರ ಸರಿಯಾಗಿದೆ. ಅರುಣ ಅವರಿಗೆ ಇಳೆಯೆಂಬ ಶಿವರಾಮ ಕಾರಂತರ ಕಾದಂಬರಿ ಪುಸ್ತಕವನ್ನು ಕೊಟ್ಟಿದ್ದೇವೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಹಾಗಾಗಿ ಇನ್ನೂ ಒಂದು ಪುಸ್ತಕ ಸಂತ ಮೋನಪ್ಪಯ್ಯ, 2 ಪುಸ್ತಕವನ್ನು ಅರುಣ ಅವರಿಗೆ ಕೊಟ್ಟಿದ್ದೇವೆ. ಅಸಗ, ಗುಣವರ್ಮ, ಗುಣನಂದಿ ಇವರೆಲ್ಲರೂ ಸಹ ಪೂರ್ವ ಕವಿಗಳು. ಶಬ್ದಮಣಿ ದರ್ಪಣದ ಕೇಶಿರಾಜ ತನಗೆ ತನ್ನ ಕೃತಿಯನ್ನು ರಚಿಸೋದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ರು, ಯಾರ್ಯಾರ ಕೃತಿಗಳಿಂದ ತಾನು ಸ್ಫೂರ್ತಿಯನ್ನು ಪಡೆದಿದ್ದೇನೆ, ಮಾಹಿತಿಯನ್ನು ಸ್ವೀಕರಿಸಿದ್ದೇನೆ, ಪಾಠಗಳನ್ನು ಕಲಿತಿದ್ದೇನೆ, ಅದರ ಬಗ್ಗೆ ಆತ ಕೃತಜ್ಞತೆಯನ್ನು ಸೂಚಿಸ್ತಾನೆ. ಹಾಗೆ ಸೂಚಿಸುವಾಗ ಗುಣನಂದಿ, ಮನಸಿಜಿಗ, ಅಸಗ, ಚಂದ್ರಭಟ್ಟ, ಗುಣವರ್ಮ, ಹೊನ್ನ, ಪಂಪ ಹೀಗೆ ಈ ಪೂರ್ವ ಕವಿಗಳು ಯಾರಿದ್ದರೂ ಕೇಶಿರಾಜನಿಗಿಂತ ಮೊದಲು ಕನ್ನಡದಲ್ಲಿ ಕೆಲಸ ಮಾಡಿದವರು, ಅವರ ಹೆಸರುಗಳನ್ನು ಹೇಳ್ತಾನೆ. ಆದರೆ ಅವರೆಲ್ಲರ ಕೃತಿಗಳು ನಮಗೆ ದೊರೆತಿಲ್ಲ. ಕಾಲನ ಗರ್ಭದಲ್ಲಿ ಅಡಗಿ ಹೋಗಿದೆಯೋ ಅಥವಾ ಎಲ್ಲಾದರೂ ಅಜ್ಞಾತವಾಗಿ ಇವತ್ತಿಗೂ ಉಳಿದಿದೆಯೋ ಗೊತ್ತಿಲ್ಲ. ಆದರೆ ಕನ್ನಡ ಅತ್ಯಂತ ಶ್ರೀಮಂತವಾದ ಭಾಷೆ,
ಶ್ರೀಮಂತವಾದ ಸಾಹಿತ್ಯವನ್ನು ಒಳಗೊಂಡಿದ್ದಂಥ ಭಾಷೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಂತೆಯ ಸರಕು ಉಷಾ ನರಸಿಂಹನ್ ಅವರ ಪ್ರಬಂಧ ಸಂಕಲನ. ಪ್ರಶ್ನೆ: ವಿವೇಕ ಚಿಂತಾಮಣಿ ಇದು ಯಾವ ರೀತಿಯ ಪುಸ್ತಕ ಆಗಿದೆ? ಆಯ್ಕೆಗಳನ್ನು ನೋಡೋಣ. ಧರ್ಮ, ಚಂಪು ಕಾವ್ಯ, ವೈರಾಗ್ಯ, ವಿಶ್ವಕೋಶ. ಮೊದಲಿಗೆ ಪುನೀತ್ ರಾಜ್ಕುಮಾರ್, ಸಾರಿ ಇರಲಿ ಬಿಡಿ, ಈ ಒಂದು ಕನ್ನಡದ ಕೆಲಸ ನಾವೆಲ್ಲ ಸೇರಿ ಒಂದಷ್ಟು ಚರ್ಚೆ ಮಾಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಸ್ಮರಿಸ್ಕೊಂಡ್ರೆ ದೊಡ್ಡ ತಪ್ಪೇನೂ ಆಗಲಾರದು. ಪುನೀತ್ ಕುಮಾರ್ ಅಲ್ವಾ? ಹೌದು ಸರ್. ಪುನೀತ್ ಕುಮಾರ್, ತಮಗೆ ಮೊದಲ ಅವಕಾಶ, ಆನಂತರ ತಿಪ್ಪೇಸ್ವಾಮಿಯವರು ಉತ್ತರವನ್ನು ಕೊಡಬಹುದು. ಮೊದಲಿಗೆ ಪುನೀತ್ ಕುಮಾರ್. ಆಯ್ಕೆ 4 ವಿಶ್ವಕೋಶ. ವಿಶ್ವಕೋಶ ಅಂತ ಹೇಳ್ತಾ ಇದ್ದಾರೆ ತಿಪ್ಪೇಸ್ವಾಮಿ. ಚಂಪು ಕಾವ್ಯ ಸರ್. ಚಂಪು ಕಾವ್ಯ. ಉತ್ತರವನ್ನು ನೋಡೋಣ. ವಿಶ್ವಕೋಶ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಪುನೀತ್ ಕುಮಾರ್ ಕೊಟ್ಟಿದ್ದಾರೆ. ಸಂತೆಯ ಸರಕು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ವಿಶ್ವಕೋಶ, ವಿವೇಕ ಚಿಂತಾಮಣಿ ಅನ್ನೋದು ಕನ್ನಡ ಭಾಷೆಯ ಪ್ರಮುಖ ವಿಶ್ವಕೋಶ. ನಿಜಗುಣ ಶಿವಯೋಗಿ ಅವರು ಇದನ್ನು ರಚಿಸಿದ್ದಾರೆ. ಕೊಳ್ಳೇಗಾಲದ ಚಿಲಕವಾಡಿ ಅನ್ನೋ ಸ್ಥಳ, ಶಂಭುಲಿಂಗನ ಬೆಟ್ಟ, ಆ ಬೆಟ್ಟದ ಒಳಗೆ ಒಂದು ಗುಹೆ, ಆ ಗುಹೆಯ ಒಳಗೆ ವಾಸ ಮಾಡ್ತಾಯಿದ್ರು ನಿಜಗುಣ ಶಿವಯೋಗಿಗಳು. 10 ಪರಿಚ್ಛೇದಗಳು ಉಂಟು ಈ ಒಂದು ಕೃತಿಯಲ್ಲಿ. ವೇದಾದಿ ಸಕಲ ಶಾಸ್ತ್ರಾರ್ಥ, ವೇದ ಉಪನಿಷತ್ತುಗಳು, ವರ್ಣಾಶ್ರಮಗಳು, ಪಂಚಾವಸ್ಥೆಗಳು, ಶೈವ ಸಿದ್ಧಾಂತ, ಶುದ್ಧಾದ್ವೈತ, ರಾಜನ ಆಸ್ಥಾನ, ರಾಜಸಭೆ, ಸಂಗೀತ, ನೃತ್ಯ ಇತ್ಯಾದಿ ಲೌಕಿಕ ವಿಷಯಗಳನ್ನು ಒಳಗೊಂಡೋದ್ರ ಜೊತೆಗೆ ಸಪ್ತದ್ವೀಪಗಳ ಬಗ್ಗೆ, ಭೂಲೋಕದಲ್ಲಿ ಯೋಜನಾ ಸಂಖ್ಯೆ, ಪಂಚಭೂತ, ಕಾಲದ ಸ್ವರೂಪ, ಹೀಗೆ ಅನೇಕ ವಿಷಯಗಳ ಅಂತ ಒಂದು ಅದ್ಭುತವಾದ ವಿಶ್ವಕೋಶ ಅಂತೆ. ಇವತ್ತಿಗೂ ಸಹ ಕನ್ನಡಿಗರು ಓದಿ ತಿಳ್ಕೋಬಹುದಾದಂಥ ಒಂದು ಸೊಗಸಾದ ಕೃತಿ. ಮುಂದೆ ಕೊಡ್ತಾ ಇದ್ದೇವೆ ಕಾರುಗಳ ಬಗ್ಗೆ ತಿಳಿಯಬೇಕಾದ ಮಾಹಿತಿಗಳು. ವೀರೇಶ್ ಬಿ ಅವರು ಬರೆದಿರುವಂಥದ್ದು. ಪ್ರಶ್ನೆ: ಈ ಜನಪದ ಗೀತೆಯನ್ನು ತಪ್ಪಿಲ್ಲದಂತೆ ಓದಿ, ತಪ್ಪಿದ್ದರೆ ಒಂದು ಪುಸ್ತಕ ದಂಡ. ಈಗ ಗೀತೆಯನ್ನು ಮೊದಲು ನೋಡೋಣ. ಇದನ್ನು ನಾನು ಓದಲಿಕ್ಕೆ ಹೋಗಲ್ಲ, ತಾವು ಓದಬೇಕು. ಯಾರು ಮೊದಲು ಓದ್ತೀರಿ, ಯಾರು ನಂತರ ಯೋಚನೆ ಮಾಡಿ. ತಿಪ್ಪೇಸ್ವಾಮಿ ಮೊದಲು ಬಜರ್ ಓದ್ತಿದ್ದಾರೆ, ತಪ್ಪಿಲ್ಲದ ಹಾಗೆ ಓದಬೇಕು ಸರ್. ಶರಣು ಶರಣವಯ್ಯ ಗುಣನಾಯಕ, ನಿನ್ನ ಶರಣದಿಂದಾಗಲಿ ಕಾಯ ಗುಣನಾಯಕ, ಎಳ್ಳುಂಡೆ ಜೇನುತುಪ್ಪ ಗುಣನಾಯಕ, ನನಗೆ ವಿದ್ಯಾ ಕಲಿಸಯ್ಯ ಗುಣನಾಯಕ. ಗಣನ ಗುಣನ ಸಾರಿ ಗಣನಾಯಕ ಸರ್. ಹಾಂ ಹಾಂ, ಗಣನಾಯಕ. ಎರಡನೇದಾಗಿ ಅರುಣ ಅವರು. ಶರಣು ಶರಣುವಯ್ಯ ಗಣನಾಯಕ, ನಿನ್ನ ಶರಣಾದಿಂದಲೇ ಕಾಯೋ ಗಣನಾಯಕ, ಎಳ್ಳುಂಟೆ ಜೇನುತುಪ್ಪ ಗಣನಾಯಕ, ಎನಗೆ ವಿದ್ಯಾವ ಕಲಿಸಯ್ಯ ಗುಣನಾಯಕ. ಪುನೀತ್ ಕುಮಾರ್. ಶರಣುವಯ್ಯ ಗುಣನಾಯಕ, ನಿನ್ನ ಶರಣಾದಿಂದಲೇ ಕಾಯೋ ಗಣನಾಯಕ, ಎಳ್ಳುಂಡೆ ಜೇನುತುಪ್ಪ ಗಣನಾಯಕ, ಎನಗೆ ವಿದ್ಯಾವ ಕಲಿಸಯ್ಯ ಗಣನಾಯಕ. ಯಾಕೆ ಗುಣನಾಯಕ ಅಂತೀರಿ? ಅದು ಪ್ರೊನೌನ್ಸಿಯೇಷನ್ ಮಾಡಬೇಕು. ಸ್ವಲ್ಪ ಮಿಸ್ಟೇಕ್ ಆಯ್ತು ಸರ್. ಅರುಣ ಅವರು ತೊದಲಿದ್ರು, ಪುನೀತ್ ಕುಮಾರ್ ತೊದಲಿದ್ರು, ತಿಪ್ಪೇಸ್ವಾಮಿಯವರು ತೊದಲಿದ್ರು. ಪುಸ್ತಕ ಯಾರಿಗೂ ಸಿಗ್ತಾ ಇಲ್ಲ. ಒಂದಷ್ಟು ಈ ಥರ ಹಳೆ ಜಾನಪದ ಗೀತೆಗಳು, ಹಳಗನ್ನಡದ ಪದ್ಯಗಳು, ಶ್ಲೋಕಗಳು ಇವೆಲ್ಲ ಒಂದು ಚೂರು ಓದೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ತಪ್ಪುಗಳಾಗೋಲ್ಲ. ಭಾಷೆಯನ್ನು ಮಾತನಾಡುವಾಗ ಸರಾಗವಾಗಿ, ಸುಲಲಿತವಾಗಿ ಮಾತಾಡೋಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ಪ್ರಯತ್ನ ಪಡೋಣ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬುಕಾನನ್ ಅನುವಾದಕರು ಪ್ರೊಫೆಸರ್ MG ರಂಗಸ್ವಾಮಿ. ನಮ್ಮ ಪ್ರಶ್ನೆ: ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿ. ಓದಿ, ತಪ್ಪಿದ್ದರೆ ಒಂದು ಪುಸ್ತಕ ದಂಡ. ಈಗ ಬಂತು ವಾಕ್ಯ. ಇಂದಿನ ದಿನಗಳಲ್ಲಿ ಹೆಚ್ಚಿನ ಜನರು ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡುವುದೇ ಹೆಚ್ಚು. ಇದು ಮೊದಲನೇ ವಾಕ್ಯ. ಎರಡನೇ ವಾಕ್ಯ: ಇಂದಿನ ದಿನಗಳಲ್ಲಿ ಹೆಚ್ಚಿನ ಜನರು ಪೂರ್ವಗ್ರಹ ಪೀಡಿತರಾಗಿ ಮಾತನಾಡುವುದೇ ಹೆಚ್ಚು. 2 ವಾಕ್ಯ ಇದೆ. ಈ ವಾಕ್ಯಗಳನ್ನು ದಯವಿಟ್ಟು ಓದಿ ಅರ್ಥ ಮಾಡಿಕೊಳ್ಳಿ. ಏನು ವ್ಯತ್ಯಾಸ ಇದೆ, ಎಲ್ಲಿ ತಪ್ಪಾಗಿದೆ, ಎಲ್ಲಿ ಸರಿಯಾಗಿದೆ ಅದನ್ನು ಹೇಳಬೇಕಾಗುತ್ತೆ. ಮೊದಲ ಅವಕಾಶ ತಿಪ್ಪೇಸ್ವಾಮಿ ಅವರಿಗೆ. ಇಂದಿನ ದಿನಗಳಲ್ಲಿ ಹೆಚ್ಚಿನ ಜನರು ಪೂರ್ವಗ್ರಹ ಪೀಡಿತರಾಗಿ ಮಾತನಾಡುವುದೇ ಹೆಚ್ಚು.
ಎರಡನೇದು ಏನು ಸರಿ ಏನು ತಪ್ಪು ಅದನ್ನು ಹೇಳಿ. ಅಲ್ಲಿ ಪೂರ್ವಾಗ್ರಹ ಅಂತ ಐತೆ ಸರ್, ಇಲ್ಲಿ ಪೂರ್ವಗ್ರಹ ಅಂತ ಕಾಯ್ತು ಸರ್. ಈಗ ಪೂರ್ವಾಗ್ರಹ ಸರಿನಾ ಪೂರ್ವಗ್ರಹ ಸರಿನಾ? ಪೂರ್ವಗ್ರಹ ಸರಿ ಸರ್. ಅಂದರೆ ಎರಡನೇ ವಾಕ್ಯ ಸರಿಯಾಗಿದೆ. ಹ್ಞೂ ಸರ್. ಎರಡನೇದಾಗಿ ಪುನೀತ್ ಅವರನ್ನು ಕೇಳೋಣ. ಆಪ್ಷನ್ 2, ಇಂದಿನ ದಿನಗಳಲ್ಲಿ ಹೆಚ್ಚಿನ ಜನರು ಪೂರ್ವಗ್ರಹ ಪೀಡಿತರಾಗಿ ಮಾತನಾಡುವುದೇ ಹೆಚ್ಚು. ಎರಡನೇದೇ ಸರಿಗಿದೆಯಾ ಅರುಣ ಅವರು? ಎರಡನೇದು ಸರಿ ಇದೆ ಸರ್. ಎರಡನೇದು ಹಾಂ ಸರಿ ಇದೆ ಸರ್. ಸರಿ ಇದೆ. ಉತ್ತರವನ್ನು ನೋಡೋಣ. ಎರಡನೇದು ಸರಿಯಾಗಿದೆ. ತುಂಬ ಜನ ಮಾತನಾಡುವಾಗ ಪೂರ್ವಾಗ್ರಹ ಅಂತ ಬಳಸ್ತಾರೆ. ಅದು ಪೂರ್ವಾಗ್ರಹ ಅಲ್ಲ, ಪೂರ್ವಗ್ರಹ. ಹೇಗೆ ಪೂರ್ವಗ್ರಹ ಅನ್ನೋದನ್ನು ತಿಳ್ಕೋಬೇಕು. ಪೂರ್ವ ಪ್ಲಸ್ ಆಗ್ರಹ ಅಂತ ತಿಳ್ಕೊಂಡು ಪೂರ್ವಾಗ್ರಹ ಅಂತ ಸವರ್ಣ ದೀರ್ಘ ಸಂಧಿ ಮಾಡ್ತಾರೆ. ಆದರೆ ಅಲ್ಲಿ ಆಗ್ರಹ ಅನ್ನೋದು ಇಲ್ಲ, ಆಗ್ರಹ ಅನ್ನೋ ಶಬ್ದವೇ ಇಲ್ಲ ಅಲ್ಲಿ. ಪೂರ್ವ ಪ್ಲಸ್ ಗ್ರಹ. ಪೂರ್ವ ಅಂದರೆ ಹಿಂದಿನದು, ಮೊದಲಿನದು. ಗ್ರಹ ಅಂದರೆ ಗ್ರಹಿಸಿರುವುದು, ತಿಳ್ಕೊಂಡಿರೋದು, ಅರ್ಥ ಮಾಡಿಕೊಂಡಿರೋದು, ಈ ಅರ್ಥ ಬರುತ್ತೆ. ಹಾಗಾಗಿ ಆಗ್ರಹ ಬರೋದಿಲ್ಲ, ಬರೀ ಗ್ರಹ ಬರುತ್ತೆ. ಹಾಗಾಗಿ ಪೂರ್ವ ಪ್ಲಸ್ ಗ್ರಹ ಅಂದರೆ ಪೂರ್ವಗ್ರಹ ಅಂತ ಅಷ್ಟೇ ಬರುತ್ತೆ. ಯಾವುದೇ ರೀತಿಯಾದ ಆಗ್ರಹಕ್ಕೆ ಇಲ್ಲಿ ಅವಕಾಶ ಇಲ್ಲ. ಮೊದಲು ಯಾರು ಸರಿಯಾದ ಉತ್ತರ ಕೊಟ್ಟದ್ದು? ತಿಪ್ಪೇಸ್ವಾಮಿಯವರಲ್ವಾ? ಚಿತ್ರದುರ್ಗ ಜಿಲ್ಲೆಯಲ್ಲಿ ಬುಕಾನನ್ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಪ್ರಚಲಿತ ಪ್ರಸಂಗಗಳು, ಪ್ರಮೇಯಗಳು, ಚಿಂತನ ಬರಹಗಳ ಸಂಚಯ, ಎಚ್ ಶಾಂತರಾಜ ಐತಾಳ ಬರೆದಿರುವಂಥದ್ದು. ಪ್ರಶ್ನೆ: ಈ ಸಾಹಿತಿಯನ್ನು ಗುರುತಿಸಿ. ಆಯ್ಕೆಗಳು ಬರೋದಕ್ಕೆ ಮೊದಲು ತಿಪ್ಪೇಸ್ವಾಮಿ, ಅರುಣ, ಪುನೀತ್ ಮೂವರೂ ಬರೆದಿರುತ್ತಿದ್ದಾರೆ. ತಿಪ್ಪೇಸ್ವಾಮಿ ಸರಿ ಸರ್, ಅದು ಗೊಂದಲಾಗ್ತಾ ಇದೆಯಾ? ಅರುಣ? ತ್ರಿವೇಣಿ ಸರ್. ತ್ರಿವೇಣಿ. ಪುನೀತ್? ಸಾರಿ, ಟಿ ಸುನಂದಮ್ಮ. ಟಿ ಸುನಂದಮ್ಮ. ಆಯ್ಕೆಗಳನ್ನು ನೋಡೋಣ. ಶಾಂತಾದೇವಿ ಕಣವಿ, ಚಂದ್ರಭಾಗಾದೇವಿ, ಮಂದಾಕಿನಿ ಪುರೋಹಿತ, ಚೀನಾ ಮಂಗಳ. ಉತ್ತರವನ್ನು ನೋಡೋಣ. ಇವರು ಶಾಂತಾದೇವಿ ಕಣವಿ ಅವರು ಚನ್ನವೀರ ಕಣವಿ ಅವರ ಧರ್ಮಪತ್ನಿ. ಇವರು ಕಥೆಗಳನ್ನು ಹಾಗೂ ಲಲಿತ ಪ್ರಬಂಧಗಳನ್ನು ಇವರು ಬರೆದಿದ್ದಾರೆ. ಇವರ ಸಂಜೆ ಮಲ್ಲಿಗೆ, ಬಯಲು ಆಲಯ, ಮರು ವಿಚಾರ, ಜಾತ್ರೆ ಮುಗಿದಿತ್ತು ಇತ್ಯಾದಿ ಕೃತಿಗಳು ಬಹಳ ಹೆಸರನ್ನು ಗಳಿಸಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ ಶಾಂತಾದೇವಿ ಕಣವಿ ಅವರು. ಮುಂದಿನ ಪುಸ್ತಕ ಆವರ್ತ. ಆಶಾ ರಘು ಬರೆದಂಥ ಸೊಗಸಾದ ಕನ್ನಡ ಕಾದಂಬರಿ. ಈಗ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ: ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಭಾವಗೀತೆಯನ್ನು ನೋಡೋಣ, ಕೇಳೋಣ. ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ, ನಂದನವನ ಪಾರಿಜಾತ ಬಂದು ಭೂಮಿಗಿಳಿದೈತವ್ವ, ಹಿಂದ ಮುಂದ ಮ್ಯಾಲ ಕೆಳಗ ಚಂದ ಗಂಧ ಹರಡೈತವ್ವ, ಹೋ ಹಿಂದ ಮುಂದ ಮ್ಯಾಲ ಕೆಳಗ ಚಂದ ಗಂಧ ಹರಡೈತವ್ವ. ಸೊಗಸಾದ ಭಾವಗೀತೆ. ಯಾರು ಬರೆದದ್ದು? ಆಯ್ಕೆಗಳು ಕೊಡಲ? ಆಯ್ಕೆಗಳು: ಕುವೆಂಪು, ಆನಂದ ಕಂದ ಬೆಟಗೇರಿ ಕೃಷ್ಣ ಶರ್ಮಾ, ವೈದೇಹಿ, ಮಮತಾ ಸಾಗರ್. ಮೊದಲಿಗೆ ಅರುಣ, ಆನಂತರ ಪುನೀತ್. ಆನಂದ ಕಂದ ಸರ್. ಬೆಟಗೇರಿ ಆನಂದ ಕೃಷ್ಣ ಕಂದ ಶರ್ಮಾ. ಆಯ್ಕೆ 2. ಪುನೀತ್ ಆಯ್ಕೆ 3. ಆಯ್ಕೆ 3 ವೈದೇಹಿ. ಉತ್ತರವನ್ನು ನೋಡೋಣ. ಆನಂದ ಕಂದ. ಆನಂದ ಕಂದ ಅನ್ನೋದು ಅವರ ಕಾವ್ಯನಾಮ. ಬೆಟಗೇರಿ ಕೃಷ್ಣ ಶರ್ಮಾ ಅವರ ಪೂರ್ಣ ಹೆಸರು. ಆವರ್ತ ಆಶಾ ರಘು ಬರೆದ ಈ ಕಾದಂಬರಿ ಕೃತಿಯನ್ನು ಅರುಣ ಅವರಿಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಂದರ್ಭ, ಪದಬಂಧ ಬಂದಿದೆ. 3 ಪುಸ್ತಕಗಳು ಸಿದ್ಧವಾಗಿವೆ. ಈಗ ಸುಳುಹುಗಳನ್ನು ನೋಡೋಣ. ಕನ್ನಡದ ದಲಿತ ಕವಿ ಸಾಲ ಮಗನಲ್ಲ. ಬಜರ್ ಕೂತಿದ್ದಾರೆ ತಿಪ್ಪೇಸ್ವಾಮಿ. 1 ಉತ್ತರ ಸಿದ್ಧಲಿಂಗಯ್ಯ ಸರ್. ಸಿದ್ಧಲಿಂಗಯ್ಯ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ.
ಸಿರಿಗೇರಿ ಯರಿಸ್ವಾಮಿ ಬರೆದಂಥ ಪುಸ್ತಕ ತಿಪ್ಪೇಸ್ವಾಮಿ ಅವರಿಗೆ ಕೊಟ್ಟಿದ್ದೇನೆ. ಎರಡು ಉತ್ತರ ಕೊಡಬೇಕು. ಕೊಡುವ ಸರ್. ಸಾಲ ಸುಳ್ಳು. ಸಾಲ ಪದ್ಧತಿ ಹಾಂ, ಪದ್ಧತಿ ಇಲ್ಲ. ಸಾಲ ಎನ್ನುವ ಅರ್ಥ ಬರಬೇಕು. ಇಲ್ಲ ಸರ್. ಅರುಣ ಸಾಲ. ಪುನೀತ್ ಎರಡು ಉತ್ತರ ಉದ್ದರಿ ಅಂತ ಹೇಳ್ತಾರೆ. ಮೂರು ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಮಗನಲ್ಲ. ಅಮಂಗ ಹಾಂ, ಅಲ್ಲ ಸರ್, ಮಗನಲ್ಲ. ಅರುಣ, ಪುನೀತ್ ಉತ್ತರವನ್ನು ನೋಡೋಣ. ಮಗನಲ್ಲ ಅಂದರೆ ಇನ್ಯಾರು ಮಗಳಲ್ವೇ? ಹಾಟ್ ಸೀಟ್ ಅಂದರೆ ಏನು ತಗೋತಾ ಇತ್ತಾ? ಹೀಗೆ ಯೋಚನೆ ಮಾಡೋಕ್ಕೆ ಬಿಡೋದಿಲ್ಲ ಅಲ್ವಾ? ಈಗ ನಾವೆಲ್ಲ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಪುನೀತ್ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದೀರಾ? ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ಮಾಸ್ಕೋದಲ್ಲಿ 22 ದಿನ ಪ್ರವಾಸ ಕಥನವನ್ನು ಯಾರು ಬರೆದರು? ಬಸವರಾಜ ಕಟ್ಟಿಮನಿ, GS ಶಿವರುದ್ರಪ್ಪ. ಬಸವರಾಜ್ ಕಟ್ಟಿಮಣಿ. ಮುಂದಿನ ಪ್ರಶ್ನೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಯಾವ ನಗರದಲ್ಲಿದೆ? ಹಂಪಿ, ಮೈಸೂರು. ಮೈಸೂರು. ಮುಂದಿನ ಪ್ರಶ್ನೆ. 5ನೆಯ ಭಿಲ್ಲಮ ಯಾವ ರಾಜವಂಶಕ್ಕೆ ಸೇರಿದವನು? ಸೇವಣರು, ಯಾದವರು. ಸೇವಣರು. ಮುಂದಿನ ಪ್ರಶ್ನೆ. ದುಗ್ಗಾಣಿ ಎಂಬುದು ದುರ್ಜನರ ಸಂಘ. ಈ ಕವಿ ನುಡಿಯು ಯಾರದ್ದು? ಕನಕದಾಸರು, ಪುರಂದರದಾಸರು. ಪುರಂದರದಾಸರು. ಮುಂದಿನ ಪ್ರಶ್ನೆ. ಕರ್ಮಹರ ಕಾಳೇಶ್ವರ ಇದು ಯಾರ ಅಂಕಿತ ನಾಮ? ಬಾಚಿ ಕಾಯಕದ ಕಾಳವ್ವೆ, ಅಮುಗೆ ರಾಯಮ್ಮ. ಪಾಚಿಕಾಯಕದ ಕಾಳವೆ. ಮುಂದಿನ ಪ್ರಶ್ನೆ ಇಲ್ಲ, ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಮಾಸ್ಕೋದಲ್ಲಿ 22 ದಿನ ಇದು GS ಶಿವರುದ್ರಪ್ಪ ಅವರ ಪ್ರವಾಸ ಕಥನ. 2ನೇ ಪ್ರಶ್ನೆ ಇದು ಮೈಸೂರಲ್ಲಿದೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಯಾದವರು ಆಗಿತ್ತು. ತಾವು ಸೇವಣರು ಅಂದಿರಿ ಅಲ್ವಾ? 4ನೇ ಪ್ರಶ್ನೆಗೆ ಉತ್ತರ ಪುರಂದರದಾಸರು. ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಬಾಚಿಕಾಯಕದ ಕಾಳವ್ವೆ. ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಅರುಣ ಅವರಿಗೆ ಬರ್ತಾ ಇದೆ. ಅರುಣ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಅಪರವಯಸ್ಕನ ಅಮೆರಿಕ ಯಾತ್ರೆ ಪ್ರವಾಸ ಕಥನವನ್ನು ಯಾರು ಬರೆದರು? ಎನ್ ಮೂರ್ತಿರಾವ್, TK ರಾಮರಾವ್. ಎನ್ ಮೂರ್ತಿರಾವ್ ಸರ್. ಮುಂದಿನ ಪ್ರಶ್ನೆ. ರಾಮನ್ ಸಂಶೋಧನಾ ಸಂಸ್ಥೆ ಯಾವ ನಗರದಲ್ಲಿದೆ? ಬೆಂಗಳೂರು, ಮಂಗಳೂರು. ಮಂಗಳೂರು. ಮುಂದಿನ ಪ್ರಶ್ನೆ. ನೃಪಕಾಮನು ಯಾವ ರಾಜವಂಶಕ್ಕೆ ಸೇರಿದವನು? ಹೊಯ್ಸಳ, ಚಾಲುಕ್ಯ. ಹೊಯ್ಸಳ ಸರ್. ಮುಂದಿನ ಪ್ರಶ್ನೆ. ಪರ್ಪಂಚ್ ಇರೋ ತನಕ ಕನ್ನಡ ಪದಗಳು ನುಗ್ಲಿ ಈ ಕವಿನುಡಿಯು ಯಾರದ್ದು? ಕೈಲಾಸಂ, GP ರಾಜರತ್ನಂ. GP ರಾಜರತ್ನಂ. ಮುಂದಿನ ಪ್ರಶ್ನೆ. ಕುಂಭೇಶ್ವರ ಇದು ಯಾರ ಅಂಕಿತ ನಾಮ? ಕೇತಲದೇವಿ, ಮಸಣಮ್ಮ. ಕೇತಲದೇವಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಅಪರವಯಸ್ಕನ ಎನ್ ಮೂರ್ತಿರಾವ್. ಉತ್ತರ ಸರಿಯಾಗಿದೆ. 2 ಉತ್ತರ ರಾಮನ್ ಸಂಶೋಧನಾ ಸಂಸ್ಥೆ ಬೆಂಗಳೂರಲ್ಲಿದೆ. 3ನೇ ಪ್ರಶ್ನೆಗೆ ಉತ್ತರ ಹೊಯ್ಸಳ ಆಗಿತ್ತು. ತಾವು ಹೊಯ್ಸಳ ಹೇಳಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ರಾಜರತ್ನಂ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಕೇತಲದೇವಿ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ತಿಪ್ಪೇಸ್ವಾಮಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ ಸರ್? ಎಸ್. ಮೊದಲ ಪ್ರಶ್ನೆ. ನಾನು ಕಂಡ ರಷ್ಯಾ ಪ್ರವಾಸ ಕಥನವನ್ನು ಯಾರು ಬರೆದರು? ನಿರಂಜನ, ಬಸವರಾಜ ಕಟ್ಟಿಮನಿ. ನಿರಂಜನ ಸರ್. ಮುಂದಿನ ಪ್ರಶ್ನೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಯಾವ ನಗರದಲ್ಲಿದೆ? ಬೆಂಗಳೂರು, ಧಾರವಾಡ. ಬೆಂಗಳೂರು ಸರ್. ಮುಂದಿನ ಪ್ರಶ್ನೆ. ಇಮ್ಮಡಿ ದೇವರಾಯ ಯಾವ ರಾಜವಂಶಕ್ಕೆ ಸೇರಿದವನು? ಹೊಯ್ಸಳ, ವಿಜಯನಗರ. ವಿಜಯನಗರ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಈ ಕವಿನುಡಿಯು ಯಾರದ್ದು? GSS, HSV. GSS. ಮುಂದಿನ ಪ್ರಶ್ನೆ. ನಿಜ ಶಾಂತೇಶ್ವರ ಇದು ಯಾರ ಅಂಕಿತ ನಾಮ? ರೇಚವ್ವೆ, ಕಾಮಮ್ಮ. ರೇಚವ್ವೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ನಾನು ಕಂಡ ರಷ್ಯಾ ಕಟ್ಟಿಮನಿ ಬರೆದದ್ದು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಧಾರವಾಡ ಆಗಿತ್ತು, ಬೆಂಗಳೂರು ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ
ವಿಜಯನಗರ ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಜಿ ಎಸ್ ಶಿವರುದ್ರಪ್ಪ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ರೇಚವ್ವೆ ಸರಿಯಾಗಿದೆ. 3 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು. ಮೊದಲಿಗೆ ಪುನೀತ್ ಕುಮಾರ್ ಅವರಿಗೆ ಒಟ್ಟು 4 ಪುಸ್ತಕ ದೊರೆಯುತ್ತಾ ಇದೆ. 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮೂರು 6 2 8 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಮೂರು 2 5 ಪುಸ್ತಕ ತಮಗೆ ಸಿಕ್ಕಿದೆ. ಅಭಿನಂದನೆಗಳು. ಕೆಲವು ಸಲ ಹೊರಗಡೆ ಹೋದಾಗ ನಾವೇನು ಮಾಡ್ತೇವೆ, ಬೂಟ್ ಪಾಲಿಶ್ ತೊಗೊಂಡು ಹೋಗೋದು ಮರ್ತು ಬಿಡ್ತೇವೆ. ಏನು ಮಾಡೋದು, ಪಾಲಿಶ್ ಮಾಡಲೇಬೇಕು, ಕೊಳೆ ಆಗಿಬಿಟ್ಟಿದೆ. ಒಂದು ಸರಳ ಉಪಾಯ ಅಂದರೆ ಚುಕ್ಕೆ ಬಾಳೆಹಣ್ಣು ಇದೆಯಲ್ಲ, ಆ ಬಾಳೆಹಣ್ಣು ಕೊಂಡ್ಕೊಂಬನ್ನಿ, ಹಣ್ಣು ತಿಂದುಬಿಡಿ. ಸಿಪ್ಪೆ ಇದೆಯಲ್ಲ, ಆ ಸಿಪ್ಪೆಯಿಂದ ಪಾಲಿಶ್ ಮಾಡಿ, ಎಷ್ಟು ಚೆನ್ನಾಗಿ ಹೊಳೆಯುತ್ತೆ ಶೂ ನೋಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.